ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರದ ಬದಲಾವಣೆಯ ಆಟದಲ್ಲಿ ದಿನಕ್ಕೊಂದು ಬದಲಾವಣೆಗಳು, ದಿನಕ್ಕೊಂದು ಟ್ವಿಸ್ಟ್ಗಳು ಕಾಣಿಸ್ತಾನೆ ಇದೆ. ಸದ್ಯ ಕಾಂಗ್ರೆಸ್ ಅಧಿಕಾರದ ಆಟದಲ್ಲಿ ಮತ್ತೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಂಪುಟ ಸರ್ಜರಿ ಆಗಬೇಕು ಅಂತಾದ್ರೆ ಹೈಕಮಾಂಡ್ ಒಂದು ಷರತ್ತನ್ನು ವಿಧಿಸಿದೆ. ಸಿಎಂ ಮತ್ತು ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸೂಚನೆಯನ್ನು ಷರತ್ತಿನ ಮೂಲಕ ಕೊಟ್ಟಿದೆ. ಸಂಪುಟ ಪುನರ್ರಚನೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ, ಆದರೆ ಕಂಡೀಷನ್ ಅಪ್ಲೈ. ನೀವಿಬ್ಬರು ಒಮ್ಮತಕ್ಕೆ ಬಂದರೆ ಮಾತ್ರ ಸಂಪುಟ ಪುನರ್ರಚನೆ ಆಗುತ್ತೆ. ನೀವಿಬ್ಬರು ಚರ್ಚಿಸಿ ತೀರ್ಮಾನಕ್ಕೆ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ. ಇಬ್ಬರು ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದು ಹೈಕಮಾಂಡ್ನ ಸೂಚನೆ. ಇದನ್ನು ಒಪ್ಕೊಳ್ತಾರ ಸಿದ್ದು ಮತ್ತು ಡಿಕೆಶಿ ಅನ್ನುವಂಥ ಪ್ರಶ್ನೆ. ಒಂದು ವೇಳೆ ಒಪ್ಪದಿದ್ರೆ ಸಂಪುಟ ಪುನರ್ರಚನೆ ಕಷ್ಟನಾ? ಹಂಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಯಸಿದ್ದು ಸಂಪುಟ ಪುನರ್ರಚನೆ ಆಗಬೇಕು. 2.5 ವರ್ಷದ ಸಂದರ್ಭದಲ್ಲಿ ಸರ್ಕಾರಕ್ಕೆ 20ನೇ ತಾರೀಕಿಗೆ 2.5 ವರ್ಷ, ಆ ಸಂದರ್ಭ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಅದೇ ಕಾರಣಕ್ಕಾಗಿ ದಿಲ್ಲಿಗೆ ಹೋದರು. ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೊಂದು ದಿನ ಭೇಟಿಯಾದರು. ಬಟ್ ಸ್ಪಷ್ಟ ಸೂಚನೆ ಬಂದಿರೋದು ಇಬ್ಬರು ಜೊತೆಗೆ ಬನ್ನಿ ಕ್ಯಾಬಿನೆಟ್ನ ವಿಚಾರದಲ್ಲಿ. ಹಂಗಿದ್ರೆ ಮಾತ್ರ ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಬೇಡಿಕೆ ಅದು, ಅಥವಾ ಅವರ ನಿರೀಕ್ಷೆ ಅದು. ಡಿ ಕೆ ಶಿವಕುಮಾರ್ ಅದನ್ನು ಬಯಸಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯಾಗಬೇಕು ಅಂತ ಬಯಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಿಸಿ ಈಗ ಮತ್ತೊಂದು ಸುತ್ತಿನ ದೆಹಲಿ ಯಾತ್ರೆಗೆ ಸಿಎಂ ಸಿದ್ದು ಮತ್ತು ಡಿಕೆಶಿ ಸಜ್ಜಾಗಬೇಕಾದಂತಹ ಅನಿವಾರ್ಯತೆ. ಡಿಸೆಂಬರ್ 1ರಿಂದ ಸಂಸತ್ ಅಧಿವೇಶನ, 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ, ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ. ಸಂಸತ್ ಅಧಿವೇಶನದ ವೇಳೆ ವರಿಷ್ಠರು ನಿರ್ಣಯ ತೆಗೆದುಕೊಳ್ಳುವಂತ ಸಾಧ್ಯತೆ ಕ್ಷೀಣ. ತಿಂಗಳಾಂತ್ಯದಲ್ಲಿ ದೆಹಲಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ತೆರಳುವಂತ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಕ್ಯಾಬಿನೆಟ್ ರೀಶಫಲ್ ಅನ್ನೋದು ಮುಖ್ಯಮಂತ್ರಿ ಬಯಸಿರೋದು, ಡಿಸಿಎಂ ಬಯಸಿಲ್ಲ. ಅದನ್ನ ಡಿಸಿಎಂಗೆ ಅದರ ಬಗ್ಗೆ ಒಲವೂ ಕೂಡ ಇಲ್ಲ. ಇಬ್ರು ಜೊತೆಗೆ ಬನ್ನಿ ಅಂತಂದ್ರೆ ಸಾಧ್ಯನಾ ಅದು? ರಕ್ಷತ್, ಹೈಕಮಾಂಡ್ ಈ ಒಂದು ಕಿವಿ ಮಾತು ಮತ್ತು ಈ ಒಂದು ಸಲಹೆ ನೀಡಿರೋದ್ರ ಹಿಂದೆ ಮುಂದೆ ಆಗುವಂತಹ ಅನಾಹುತವನ್ನು ತಪ್ಪಿಸುವ ಸಲುವಾಗಿ ಇರ್ಬೋದು. ಯಾಕೆಂದ್ರೆ ನಿಮ್ಮಿಬ್ಬರಲ್ಲೇ ಯಾವುದೇ ರೀತಿಯಾದಂಥ ಒಮ್ಮತ ಮೂಡದೇ ಇದ್ರೆ ಸಚಿವ ಸಂಪುಟ ಪುನರಚನೆ ಆಗಲಿ, ನಾಯಕತ್ವದ ವಿಚಾರವಾಗಲಿ ಯಾವುದನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುವ ಹಂತದಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಬಹಳ ಓಪನ್ ಆಗೇ ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ರು 2.5 ವರ್ಷ ಆಗ್ತಾ ಇದೆ, ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ಆ ಕಾರಣಕ್ಕಾಗಿ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ರು. ಅಂದ್ರೆ ಮುಖ್ಯಮಂತ್ರಿಗಳ ಇಂಟೆನ್ಷನ್ ಬಹಳ ಕ್ಲಿಯರ್ ಆಗಿದೆ, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ. ಆದರೆ ಹೈಕಮಾಂಡ್ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಇಲ್ಲ. ಅಂದರೆ ನೀವು ಮಾಡಿ ಅಂತಲೋ, ಅಥವಾ ನೀವೊಂದು ಪಟ್ಟಿ ರೆಡಿ ಮಾಡ್ಕೊಳ್ಳಿ ಅಂತಲೋ, ಅಥವಾ ಇಂಥ ತಾರೀಕು ಮಾಡಿ ಅಂತನೋ, ಅಥವಾ ನೀವು ರೆಡಿ ಮಾಡ್ಕೊಳ್ಳಿ ಅಂತನೋ, ಈ ಥರದ ಯಾವುದೇ ಪಾಸಿಟಿವ್ ಸೈನ್ ಹೈಕಮಾಂಡ್ನಿಂದ ಸಿಗ್ತಾ ಇಲ್ಲ. ಇದರ ಅರ್ಥ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಈಗ ತರಾತುರಿ ಇಲ್ಲ ಮತ್ತು ಆಸಕ್ತಿಯೂ ಇಲ್ಲ ಅನ್ನೋಂಥದ್ದನ್ನು ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ನಾಯಕತ್ವದ ಬದಲಾವಣೆ ವಿಚಾರವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು, ಅದು ಸಾಧ್ಯ ಆಗ್ತಾ ಇಲ್ಲ. ಅವರಿಗೂ ಕೂಡ ಒಂದು ಕ್ಲಿಯರ್ ಮೆಸೇಜ್ ಇದೆ. ಇದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದೇ ಆದರೆ ನೀವಿಬ್ಬರೂ ಕೂತು ಚರ್ಚಿಸಿ ಬನ್ನಿ ಅನ್ನುವಂಥ ಸಲಹೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಇಬ್ಬರಿಗೂ ನೀಡಿದೆ. ಅಂದರೆ ಇವರಿಬ್ಬರು ಒಮ್ಮತಕ್ಕೆ ಬರದ ಹೊರತು ಯಾವುದೇ ನಿರ್ಣಯಗಳನ್ನು, ಯಾವುದೇ ಡಿಸಿಷನ್ಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದರೆ ನೀವಿಬ್ಬರು ಮಾತಾಡ್ಕೊಂಡು ಬನ್ನಿ ಅನ್ನೋದರ ಉದ್ದೇಶ ನಿಮ್ಮಗಳ ನಡುವೆ ಒಂದು ಒಮ್ಮತ ಬರದೇ ಇದ್ರೆ, ನೀವಿಬ್ರು ಯಾವುದೇ ವಿಚಾರಗಳಿರ್ಬೋದು, ನಾಯಕತ್ವದ ಬದಲಾವಣೆ ವಿಚಾರ ಇರ್ಬೋದು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಇರ್ಬೋದು, ನೀವುಗಳು ಸಹಮತಕ್ಕೆ ಬರದೇ ಇದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲ್ಲ ಅಥವಾ ಒನ್ ಸೈಡ್ ಡಿಸಿಷನ್ ಮಾಡಲ್ಲ ಅನ್ನುವಂಥದ್ದನ್ನ
ಇಬ್ಬರಿಗೂ ಬಹಳ ಸೂಚ್ಯವಾಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಮತ್ತು ಹೈಕಮಾಂಡ್ ಕೂಡ ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಈಗ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಹೈಕಮಾಂಡ್ ಮೆತ್ತಗಾಗಿದೆ. ಕರ್ನಾಟಕದ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಅದರಲ್ಲೂ ಈಗಲೇ ತೆಗೆದುಕೊಳ್ಬೇಕು ಅನ್ನುವಂಥ ಯಾವುದೇ ಆತುರ ಕೂಡ ಹೈಕಮಾಂಡ್ಗೆ ಇಲ್ಲ. ಸಿದ್ದರಾಮಯ್ಯನವರಿಗೆ ಆತುರ ಇದೆ, DK ಶಿವಕುಮಾರ್ ಅವ್ರಿಗೆ ಆತುರ ಇದೆ. ಆದರೆ ಹೈಕಮಾಂಡ್ ಹಂತದಲ್ಲಿ ಆ ಥರದ ಯಾವುದೇ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಅಭಿಪ್ರಾಯದಲ್ಲಿ ಇದ್ದಂಗಿದ್ದಾರೆ. ಹಾಗಾಗಿ ಇದನ್ನು ಎಷ್ಟು ದಿನಗಳ ಕಾಲ ಮುಂದಕ್ಕೆ ಹಾಕಬೇಕು, ಹಾಗೆ ಮುಂದೂಡುವಂಥ ಪ್ರಯತ್ನದಲ್ಲಿ ಹೈಕಮಾಂಡ್ ಇದ್ದಂಗೆ ಕಾಣಿಸ್ತಾ ಇದೆ. ಈ ತಿಂಗಳ ಒಳಗೆ ಯಾವುದೇ ನಿರ್ಧಾರಗಳು ಆಗದೇ ಇದ್ರೆ, ಅಂದರೆ ಸಚಿವ ಸಂಪುಟ ಪುನರಚನೆ ವಿಚಾರ ಬಗ್ಗೆ ಇರ್ಬೋದು ಅಥವಾ ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆಗಳಾಗಲಿ, ಅದ್ಯಾವುದೂ ಆಗದೇ ಇದ್ರೆ ಕನಿಷ್ಠ ನೆಕ್ಸ್ಟ್ ಇನ್ನು 1.5 ತಿಂಗಳು ತನಕ ಈ ವಿಚಾರ ಎಳೆದುಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಕ್ಷತ್. ಕಾರಣ ವಿಧಾನಮಂಡಲ ಅಧಿವೇಶನ ಡಿಸೆಂಬರ್ 8ರಿಂದ ಆರಂಭ ಆಗ್ತಾ ಇದೆ. ಆಗ ನಾಯಕತ್ವದ ಬದಲಾವಣೆ ಆಗಲಿ, ಸಚಿವ ಸಂಪುಟ ಪುನರಚನೆ ಆಗಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಡಿಸೆಂಬರ್ 1ರಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಬಾಂಬ್ ಬ್ಲಾಸ್ಟ್ ಇರ್ಬೋದು, ಬಿಹಾರ ಚುನಾವಣೆ ಇರ್ಬೋದು, ವೋಟ್ ಚೋರಿ ವಿಚಾರ, ಹಲವು ವಿಚಾರಗಳನ್ನು ಇಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಅಧಿವೇಶನದಲ್ಲಿ ಫೈಟ್ ಮಾಡಬೇಕು ಅಂತೇಳಿ. ಇಂಥ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವ್ರಿಗೂ ಕೂಡ ಟೈಮ್ ಇಲ್ಲ. ಹೀಗಾಗಿ ಏನೇ ಆಗೋದೇ ಇದ್ರೂ ಈ ತಿಂಗಳಿನ 30ನೇ ತಾರೀಕಿನ ಒಳಗಡೆ ನಡಿಬೇಕು ವಿನಃ ಅದಕ್ಕೆ ಪೋಸ್ಟ್ಪೋನ್ ಮಾಡುವಂತ ಉದ್ದೇಶಕ್ಕಾಗಿಯೇ ನೀವಿಬ್ರು ಕೂತು ಚರ್ಚಿಸಿ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ. ಅಂದ್ರೆ ಇವರಿಬ್ರು ಕೂತು ಚರ್ಚಿಸಿ ಬರೋದಿಲ್ಲ. ಹೀಗಾಗಿ ಈ ವಿಚಾರ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಅರಿವಿದೆ. ಒಂದು ವೇಳೆ ಇವರಿಬ್ರು ಏನಾದರೂ ಸಹಮತಕ್ಕೆ ಬಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.